ಮದ್ದೂರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕುಟುಂಬವೊಂದರ ಮೇಲೆ ಪುಂಡರ ಹಲ್ಲೆ ಪ್ರಕರಣ. ಮಂಡ್ಯದಲ್ಲಿ ಎಸ್ಪಿ ಡಾ. ಶೋಭಾರಾಣಿ ಹೇಳಿಕೆ. ಶ್ರೀರಂಗಪಟ್ಟಣ ಟೋಲ್ ಬಳಿ ಕಾರು ಟಚ್ ಆದ ವಿಚಾರಕ್ಕೆ ಗಲಾಟೆ. ಬಳಿಕ ಮದ್ದೂರಿನ ಬಳಿ ಕಾರು ಫಾಲೋ ಮಾಡಿ ಬಂದು ಹಲ್ಲೆ. ಪ್ರಕರಣ ಸಂಬಂಧ 5 ಜನ ಆರೋಪಿಗಳ ದಸ್ತಗಿರಿ. ಸಂತೋಷ್, ಅರುಣ್ ಕುಮಾರ್, ಅಭಿಷೇಕ್, ವೆಂಕಟೇಶ್, ಪ್ರತಾಪ್ ಬಂಧಿತ ಆರೋಪಿಗಳು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬೆಚ್ಚಿ ಬೀಳಿಸುವ ಕೃತ್ಯ ನಡೆಸಿದ್ದ ಪುಂಡರು. ಕುಟುಂಬವೊಂದರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದ 7 ಜನ ಗುಂಪು. ಕಾರ್ ಕ್ಯಾಮೆರಾದಲ್ಲಿ ಯುವಕರ ಗೂಂಡಾಗಿರಿಯ ವಿಡಿಯೋ ಸೆರೆಯಾಗಿತ್ತು. ಇದರ ಅನ್ವಯ 5 ಜನರನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ದಿನಾಂಕ 5/7/26ರಂದು ತಡರಾತ್ರಿ 10 ಗಂಟೆ ಸಮಯದಲ್ಲಿ ಶ್ರೀರಂಗಪಟ್ಟಣ ಟೋಲ್ ಹತ್ರ ಬರಬೇಕಾದ್ರೆ ಒಂದು 2 ವೆಹಿಕಲ್ ಟಚ್ ಆಗ್ತದೆ. ತದನಂತರ ಅವರು ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಅವರು ಏನಿದೆ ವಿಕ್ಟಿಮ್ ವೆಹಿಕಲ್ ಮುಂದೆ ಹೋದಾಗ ಹಿಂದೆಗಡೆ ಅಕ್ಯೂಸ್ಡ್ ವೆಹಿಕಲ್ಲು ಅವರು ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡ್ತಾರೆ. ವೆಹಿಕಲ್ಲು ಸ್ವಲ್ಪ ಹೆಚ್ಚು ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಮತ್ತೆ ಅದು ಕಂಪ್ಲೇಂಟ್ ವೆಹಿಕಲ್ ಏನು ವಿಕ್ಟಿಮ್ ವೆಹಿಕಲ್ಲು ಫಾಲೋ ಮಾಡ್ಕೊಂಡ್ಬರ್ತಾರೆ. ಅವ್ರು ಸ್ಟಾಪ್ ಮಾಡಲ್ಲ. ಅವ್ರನ್ನ ಹಂಗೆ ಚೇಸ್ ಮಾಡ್ಕೊಂಡು ಬಂದು ಮದ್ದೂರು ಹೈವೇ ಹತ್ರ ಅವರು ಸ್ಟಾಪ್ ಮಾಡಿಕೊಂಡು ಅವ್ರಿಗೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣವನ್ನು ವಿಚಾರ ಗೊತ್ತಾಗಿರ್ತದೆ. ಇದ್ರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಸಂತೋಷು, ಅರುಣ್ ಕುಮಾರು, ಅಭಿಷೇಕು, ವೆಂಕಟೇಶು ಮತ್ತು ಪ್ರತಾಪ್ ಅನ್ನೋ 5 ಜನರನ್ನ ದಸ್ತಗಿರಿ ಮಾಡಲಾಗಿದೆ. ಇವ್ರನ್ನ ಕಾನೂನು ರೀತಿಯ ಕ್ರಮ ಜರುಗಿಸಲಾಗಿದೆ. ಅವರು ಫಸ್ಟ್ ಕಂಪ್ಲೇಂಟಲ್ಲಿ ಕಂಪ್ಲೇಂಟ್ ಏನು ಹೇಳ್ತಾರೆ, ಫಸ್ಟು 5 ಜನ ಅಂತ ಹೇಳ್ತಾರೆ. ತದನಂತರ ಅವರು ವಿಡಿಯೋ ನೋಡಿ ಇನ್ನೂ 2 ಇದ್ರು ಅಂತ ಹೇಳ್ತಾರೆ. ಸೊ ಇನ್ನೂ 2 ಯಾರಂತನೂ ಸಹ ಪತ್ತೆ ಮಾಡ್ತಾ ಇದ್ದಾರೆ. ಹೌದು, 7 ಜನ ಅಂತಲೇ ತಿಳಿದು ಬಂದಿದೆ. ಇನ್ನಿಬ್ಬರನ್ನ ಪತ್ತೆ ಮಾಡಬೇಕು. 5 ಜನ ಅರೆಸ್ಟ್ ಆಗಿದೆ. ಅವರು ಜಾಕ್ ರಾಡಿಂದ ಮಾಡಿರ್ತಾರೆ. ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರದ್ದು ಅದ್ರ ತಕ್ಕನದೇ ಹಾಕಿದ್ದಾರೆ ಸೆಕ್ಷನ್. ಇವಾಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ತಕ್ಕನಾಗೆ ಇವರು ಸೆಕ್ಷನ್ ಹಾಕಿದ್ದಾರೆ. ಆಯ್ತು, ಸರಿ ಆಯಿತು. ಅದು ಏನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಇವ್ರು ಏನು ಅಪ್ರಾಪ್ರಿಯೇಟ್ ಸೆಕ್ಷನ್ ಇದುವರೆಗೂ ಅವ್ರು ಅಪ್ರಾಪ್ರಿಯೇಟ್ ಸೆಕ್ಷನ್ ಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಸತಿ ಅದು ಕ್ಲೀನ್ ಕಂಪ್ಲೇಂಟ್ ನೋಡ್ಬಿಟ್ಟು ನೋಡೋಣ, ಚಾರ್ಜ್ ಶೀಟಲ್ಲಿ ಸಹ ಆ್ಯಡ್ ಮಾಡ್ಬೋದು. ಅಂಥದ್ದು ಏನಾದ್ರು ಇದ್ದರೆ ಮಾಡಿದರೆ ಚಾರ್ಜ್ ಶೀಟಲ್ಲಿ ಮಾಡಿ ಅವ್ರದ್ದು ಏನು ಫರ್ದರ್ ಸ್ಟೇಟ್ಮೆಂಟ್ ಬೇಕಾದರೂ ಅವ್ರು ಇನ್ನೂ ಏನಾದ್ರು ಕೊಡೋದಿದ್ರು ಅವ್ರದ್ದು ಮಾಹಿತಿ ಅವ್ರು ಕೊಡಲಿ. ಕಂಪ್ಲೇಂಟು ಓಪನ್ ಆಗಿ ಅವ್ರು ಏನು ಕೊಡ್ತಾರೋ ಅದು ತೊಗೊಂಡು ಅದರಂತೆಯೇ ನಾವು ತನಿಖೆ ಮಾಡಲಿಕ್ಕೆ ತಿಳಿಸ್ತೇವೆ. ಈಗ ಇದು ಆಕ್ಸಿಡೆಂಟ್ ಆಗಿ ಸಡನ್ ಪ್ರೊವೊಕೇಶನಲ್ಲಿ ಆಗಿರುವಂಥದ್ದು. ತದನಂತರ ಏನು ಕಾನೂನು ರೀತಿ ಕ್ರಮ ಜರುಗಿಸಬಹುದು ಅದನ್ನು ಜರುಗಿಸಿದ್ದಾರೆ. ಎಲ್ಲನೂ ಇನ್ನು ತನಿಖೆ ಹಂತದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ತಿಳಿಸ್ತಾರೆ. ಅದು ಸಹ ಒಂದು ಒನ್ ವೇಲಿ ಹೋಗ್ಬೇಕಾದ್ರೆ ಅವರು ಜಗಳ ಮಾಡ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. 2 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಅದರಲ್ಲಿ 2 ಇರ್ತಾರೆ ಬೈಕಲ್ಲಿ, 2 ಸಹ ದಸ್ತಗಿರಿ ಮಾಡಲಾಗಿದೆ. ಅದ್ರ ಬಗ್ಗೆ ತನಿಖೆ ಮೂಲಕ ತಿಳಿಬೇಕಾಗುತ್ತೆ.